ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಯು ಆಲ್ ಆರ್ ಗುಡ್. ಸೊ ಎಸ್, ತುಂಬಾ ಜನ ಕೇಳಿದ್ರಿ ನೀವುಗಳು ಕೆಟೆಟ್ ಎಕ್ಸಾಮ್ನ ಪಾಸ್ ಮಾಡಲಿಕ್ಕೆ ನೀವು ಎಷ್ಟು ಗಂಟೆ ಓದಿದ್ರಿ, ಯಾವ ಬುಕ್ಸ್ನ ಓದಿದ್ರಿ, ನಮಗೂ ಸ್ವಲ್ಪ ರೆಫರ್ ಮಾಡಿ ಮ್ಯಾಮ್ ಅಂತೇಳಿ ತುಂಬ ಜನ ಕಮೆಂಟ್ ಮಾಡಿದ್ರಿ. ಸೊ ನಾನು ಹಾನೆಸ್ಟ್ ಆಗಿ ಹೇಳೋದಾದ್ರೆ, ನಾನು ಬುಕ್ಸ್ಗಳನ್ನ ರೆಫರ್ ಮಾಡಿರೋದು ಅಂದರೆ ಬೇರೆ ಯಾರೋ ಒಬ್ಬ ಆಥರ್ ಬರೆದಿರೋಂತಹ ಬುಕ್ಕನ್ನು ರೆಫರ್ ಮಾಡಿದ್ದೀನಿ ಅಂತ ಹೇಳಿದ್ರೆ ಸೈಕಾಲಜಿಗೆ ಮಾತ್ರ ನಾನು ಬುಕ್ಕನ್ನು ರೆಫರ್ ಮಾಡಿರೋದು. ಅದ್ರ ಜೊತೆ ಕನ್ನಡ ಗ್ರಾಮರ್ಗೆ ಅದು ಯಾವುದೋ ನಾನು ಡಿಗ್ರಿ ಓದ್ಬೇಕಾದ್ರೆ ತೊಗೊಂಡಿದ್ದು ಒಂದು ಗ್ರಾಮರ್ ಬುಕ್ನ ಅದನ್ನೇ ಕೆಟೆಟ್ ಎಕ್ಸಾಮ್ಗೂ ಕೂಡ ನೋಡ್ಕೊಂಡೆ. ಜಸ್ಟ್ ಗ್ರಾಮರ್ ಬೇಕಾಗಿದೆ, ಗ್ರಾಮರ್ನ ಸ್ವಲ್ಪ ನೋಡ್ಕೊಳ್ಬೇಕು ಅನ್ನೋ ರೀಸನ್ಗೆ ಆ ಒಂದು ಡಿಗ್ರಿನಲ್ಲಿ ತೊಗೊಂಡಿದ್ದಂತಹ ಬುಕ್ಕನ್ನು ಕೆಟೆಟ್ ಎಕ್ಸಾಮ್ಗೂ ಕೂಡ ಯೂಸ್ ಮಾಡಿಕೊಂಡೆ. ಇನ್ನು ಸೋಷಿಯಲ್ ಸೈನ್ಸ್ಗೆ ನಾನು ಮಾಮೂಲಿ ಗೌರ್ಮೆಂಟ್ ಸ್ಕೂಲಲ್ಲಿ ಏನು ಟೆಕ್ಸ್ಟ್ ಬುಕ್ಗಳಿರುತ್ತೆ ಆ ಒಂದು ಟೆಕ್ಸ್ಟ್ ಬುಕ್ಗಳನ್ನೇ ಓದಿದ್ದು. ಜೊತೆಗೆ ಇಂಗ್ಲೀಷ್ಗೆ ಯೂಟ್ಯೂಬ್ ಕ್ಲಾಸಸ್ಗಳನ್ನ ಕೇಳ್ತಿದ್ದೆ. ನಾನಿಲ್ಲಿ ಹಾನೆಸ್ಟಾಗಿ ಹೇಳ್ತಾ ಇದ್ದೀನಿ, ನಾನು 10 ಗಂಟೆ ಟೈಮು, 12 ಗಂಟೆ ಟೈಮು, ರಾತ್ರಿ ಎಲ್ಲ ನಿದ್ದೆಗೆಟ್ಕೊಂಡು ಓದಿದೆ ಈ ಎಕ್ಸಾಮ್ನ ಪಾಸ್ ಮಾಡಲಿಕ್ಕೆ. ಈ ರೀತಿ ಎಲ್ಲ ಏನೂ ಇಲ್ಲ. ಬಿಕಾಸ್ ನಾನು ಏನಿದೆಯೋ ಅದನ್ನಷ್ಟೇ ಹೇಳಬೇಕು, ಇಲ್ಲದೆ ಇರೋದೆಲ್ಲ ಹೇಳಿ 10 ಗಂಟೆ ಓದಿದೆ, ರಾತ್ರಿ ಎಲ್ಲ ಓದಿ ಸಿಕ್ಕಾಪಟ್ಟೆ ಕಷ್ಟಪಟ್ಟು ಪಾಸ್ ಮಾಡಿಕೊಂಡೆ ಅದೆಲ್ಲ ಸುಳ್ಳಾಗತ್ತೆ ಅದೆಲ್ಲ ಹೇಳಿದ್ರೆ. ಹಾಗಾಗಿ ನಾನು ಅಷ್ಟೆಲ್ಲ ಓದಿಲ್ಲ. ಜಸ್ಟ್ ನಾನು ಪರ್ ಡೇ ನಾನು 2 hours ಓದಿದ್ರೆ ಅದೇ ಜಾಸ್ತಿ, ಅದಕ್ಕಿಂತ ಜಾಸ್ತಿ ಓದಿಲ್ಲ. ನನ್ನ ಕೆಟೆಟ್ ಎಕ್ಸಾಮ್ ಮಾರ್ಕ್ಸ್ ಬಂದು ತುಂಬ ಜನ ಕೇಳಿದ್ರಿ, ನಿಮ್ಮ ಕೆಟೆಟ್ ಎಕ್ಸಾಮ್ ಮಾರ್ಕ್ಸ್ ಎಷ್ಟು ಮ್ಯಾಮ್ ಅಂತೇಳಿ. ಸೊ ನನ್ನ ಕೆಟೆಟ್ ಎಕ್ಸಾಮ್ ಮಾರ್ಕ್ಸು 108. ಈ ಎಕ್ಸಾಮ್ನ ಪಾಸ್ ಮಾಡಲಿಕ್ಕೆ ಏನೇನು ಬುಕ್ಸನ್ನು ಓದಿದ್ದೆ ಅನ್ನೋದನ್ನ ನಾನು ಆಲ್ರೆಡಿ ವಿಡಿಯೋ ಮಾಡಿ ಹೇಳಿದ್ದೆ. ಸೊ ಆದರೂ ತುಂಬ ಜನ ಎಗೇನ್ ಅದೇ ಕೇಳ್ತಾರೆ, ಕನ್ನಡಕ್ಕೆ ಏನು ಓದಬೇಕು, ಇಂಗ್ಲೀಷ್ಗೆ ಏನು ಓದಬೇಕು, ಸೈಕಾಲಜಿ ನೋಟ್ಸ್ಗೆ ಅಂದರೆ ಸೈಕಾಲಜಿ ರಿಲೇಟೆಡ್ ಆಗಿ ಏನು ಓದಬೇಕು, ಅಪ್ಲೈಡ್ ಕ್ವಶನ್ಸ್ಗಳಿಗೆ ಏನು ಓದಬೇಕು ಅಂತ. ಸೊ ಎಸ್, ಹಂಗಾಗಿ ಮತ್ತೆ ಹೇಳ್ತಾ ಇದ್ದೀನಿ. ಇದರಲ್ಲಿ ಮೇ ಬಿ ನಿಮಗೆ ಕ್ಲಾರಿಫೈ ಆಗುತ್ತೆ ಅಂದ್ಕೊಂಡಿದ್ದೀನಿ ಡೌಟ್ಸ್ಗಳು. ನಾನು ಕನ್ನಡಕ್ಕೆ ಗ್ರಾಮರ್ಗೆ ಅಂತ ಓದಿದ್ದು ಇದೇ ಬುಕ್ಕು, ಕನ್ನಡ ಭಾಷಾ ಕೈಪಿಡಿ ಭಾಗ 1 ಭಾಗ 2. ಸೊ ಇದರಲ್ಲೇ ನಮಗೆ ಹಳಗನ್ನಡ ಸಾಹಿತ್ಯ, ಹೊಸಗನ್ನಡ ಸಾಹಿತ್ಯ ಇರ್ಬೋದು, ಆಮೇಲೆ ಅಲಂಕಾರಗಳು, ವರ್ಣಮಾಲೆ, ಸಂಧಿ ಸಮಾಸಗಳಿರಬಹುದು, ಅಥವಾ ಷಟ್ಪದಿಗಳು, ರಗಳೆಗಳಿರಬಹುದು, ಇವುಗಳೆಲ್ಲನೂ ಮತ್ತು ಲೇಖನ ಚಿಹ್ನೆಗಳಿರ್ಬೋದು, ಇದೆಲ್ಲನೂ ಕೂಡ ಇದು ಒಂದು ಬುಕ್ಕಲ್ಲೇ ನಮಗೆ ಕಂಪ್ಲೀಟ್ ಆಗುತ್ತೆ. ಇದು ಶಿವಣ್ಣ ತಿಮ್ಲಾಪುರ ಅಂತ ಅವರು ಬರೆದಿರುವಂತಹ ಬುಕ್ಕು. ನಾನು ಡಿಗ್ರಿ ಮಾಡ್ಬೇಕಾದ್ರೆ ಈ ಬುಕ್ ತೊಗೊಂಡಿದ್ದೆ. ಸೊ ನಾನು ಜಸ್ಟ್ ಇದೇ ಬುಕ್ಕನ್ನು ನಾನು ಓದಿದ್ದು. ಈ ಕನ್ನಡಕ್ಕೆ ಈ ಬುಕ್ ಓದಿದ್ದೆ. ಇಂಗ್ಲೀಷ್ 30 ಕ್ವಶನ್ಸ್ ಇರುತ್ತೆ. ಆ ಇಂಗ್ಲೀಷ್ 30 ಕ್ವಶನ್ಸ್ಗೆ ನಾನು ಗ್ರಾಮರ್ನ ಓದ್ಕೊಂಡಿದ್ದೆ. ಜೊತೆಗೆ ಸೈಕಾಲಜಿ ರಿಲೇಟೆಡ್ ಆಗಿರುವಂತಹ ಕ್ವಶನ್ಸ್ಗಳಿಗೆ ನಾನು KM ಸುರೇಶ್ ಸರ್ ಅವ್ರದ್ದು ಶಿಶು ಮನೋವಿಜ್ಞಾನ ಮತ್ತು ಬೋಧನಾ ಕ್ರಮ ಈ ಬುಕ್ಕನ್ನೇ ನಾನು ಓದಿದ್ದು. ಸೊ ಅದೇ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಂಗೆ ಸೈಕಾಲಜಿಗೆ ವಾಮದೇವಪ್ಪ ಬುಕ್ ಓದಿ ಅದು ಓದೋಕ್ಕಾಗಲ್ಲ ಅಂತ ಹೇಳಿದ್ರೆ ಬೆಸ್ಟ್ ಈ ಬುಕ್ ಓದಿದ್ರೆ ಸಾಕು. ಶಿಶು ಮನೋವಿಜ್ಞಾನ ಮತ್ತು ಬೋಧನಾ ಕ್ರಮ ಅಂತೇಳಿ ಈ ಬುಕ್ಕನ್ನ ಓದಿದ್ರೆ ಸಾಕು. ಇಷ್ಟರಲ್ಲೇ ನಿಮಗೆ ಆಲ್ಮೋಸ್ಟ್ ಕ್ವಶನ್ಸ್ಗಳು ಕವರ್ ಆಗುತ್ತೆ. ಅಂದರೆ ಅಪ್ಲೈಡ್ ಕ್ವಶನ್ಸ್ಗಳು ಇದರಲ್ಲಿ ಸಿಗೋದಿಲ್ಲ ನಿಮಗೆ. ಬಟ್ ನೀವು ಅಪ್ಲೈಡ್ ಕ್ವಶನ್ಸ್ಗಳನ್ನ ನಾನು ಹೇಳ್ದಂಗೆ ನೀವು ಕ್ಲಾಸ್ ರೂಮ್ ಸಿಚುವೇಶನ್ಸ್ಗಳನ್ನ ಅರ್ಥ ಮಾಡಿಕೊಂಡು ನೀವೇ ಎಕ್ಸಾಮ್ ಹಾಲಲ್ಲಿ ಯಾವುದೋ ಒಂದು ಕ್ವಶನ್ ಕೊಟ್ಟಿದ್ದಾನೆ ಅಂದಾಗ ಅದು ಸ್ವಲ್ಪ ಯೋಚನೆ ಮಾಡಿ, ನಿಮ್ಮ ತಲೆಗೆ ಸ್ವಲ್ಪ ಕೆಲಸ ಕೊಟ್ಟು ಯೋಚನೆ ಮಾಡಿ ಆನ್ಸರ್ನ ಮಾಡಬೇಕಾಗುತ್ತೆ. ಈಸಿ ಇರುತ್ತೆ. ನಾವು ಅಂದ್ಕೊಂಡಷ್ಟು ಸಿಕ್ಕಾಪಟ್ಟೆ ಕಷ್ಟ ಆ ರೀತಿ ಏನೂ ಇರಲ್ಲ, ಈಸಿ ಇರುತ್ತೆ. ಸ್ವಲ್ಪ ನಾವು ಯೋಚನೆ ಮಾಡಬೇಕು ಅಷ್ಟೇ. ಸೊ ಕನ್ನಡ, ಇಂಗ್ಲೀಷು, ಸೈಕಾಲಜಿ ಮುಗೀತು. ಇನ್ನು ನನ್ನ ಸಬ್ಜೆಕ್ಟ್ಗೆ ಬಂದರೆ ನಾನು ಸೋಷಿಯಲ್ ಸೈನ್ಸ್, ನಮ್ಮದು HK ಮೆಥಡು. ಸೊ ಹಾಗಾಗಿ ಸೋಷಿಯಲ್ ಸೈನ್ಸ್ 60 ಕ್ವಶನ್ಸ್ ಇರುತ್ತೆ. 60 ಕ್ವಶನ್ಸ್ ಸೋಷಿಯಲ್ ಸೈನ್ಸ್ ಕ್ವಶನ್ಸ್ಗಳಿಗೆ ನಾನು ಓದಿದ್ದು 6th ಸ್ಟ್ಯಾಂಡರ್ಡಿಂದ ಅಪ್ ಟು 12th ಸ್ಟ್ಯಾಂಡರ್ಡ್ವರೆಗೂ ಹಿಸ್ಟ್ರಿ, ಸೋಷಿಯಲ್ ಸೈನ್ಸ್ ಬುಕ್ಸ್ಗಳು ಏನಿರುತ್ತೆ ಅದೇ ಬುಕ್ಸ್ಗಳನ್ನ ಓದಿದ್ದು. ಸೊ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಬುಕ್ಸ್ಗಳನ್ನ ನಿಮಗೆ, ಇದೇ ಬುಕ್ಸ್ಗಳನ್ನ ನಾನು ಓದಿದ್ದು. ಸೊ ಇಷ್ಟನ್ನ ಓದ್ಕೊಂಡು ನಾನು 108 ಮಾರ್ಕ್ಸ್ನ ಗೈನ್ ಮಾಡಿದ್ದೀನಿ. ಸೊ ಎಸ್, ನೀವುಗಳು ಕೂಡ 108 ಪ್ಲಸ್ ಮಾರ್ಕ್ಸ್ಗಳನ್ನೇ ತಗೋಬಹುದು, ನನಗಿಂತ ಜಾಸ್ತಿ ಮಾರ್ಕ್ಸ್ಗಳನ್ನ ತಗೋಬಹುದು. ಸೊ ಕೆಟೆಟ್ ಎಕ್ಸಾಮ್ನ ತಗೊಳ್ಳುವಂತಹ ತುಂಬ ಕ್ಯಾಂಡಿಡೇಟ್ಸು, ಅದು ಫಸ್ಟ್ ಅಟೆಂಪ್ಟ್ ತಗೊಳ್ಳುವಂತಹ ತುಂಬ ಜನ ಕ್ಯಾಂಡಿಡೇಟ್ಸ್ಗೆ ಮೊದಲನೇ ಪ್ರಾಬ್ಲಮ್ ಅಂತ ಹೇಳಿದ್ರೆ ಕ್ವಶನ್ ಬುಕ್ಲೆಟು. ಆ ಕ್ವಶನ್ ಬುಕ್ಲೆಟ್ ಕೊಟ್ಟಾಗ 1 to 30 ಕನ್ನಡ ಕ್ವಶನ್ಸು, 31 to 60 ಇಂಗ್ಲೀಷ್ ಕ್ವಶನ್ಸು, 61 to up to 90ವರೆಗೂ ಸೈಕಾಲಜಿ ಕ್ವಶನ್ಸ್ಗಳು, 91 to up to 150ವರೆಗೂ ನಮ್ಮ ಸಬ್ಜೆಕ್ಟ್ ವೈಸ್ ಯಾವ ಕ್ವಶನ್ಸ್ಗಳಿರಬೇಕು ಆ ಕ್ವಶನ್ಸ್ಗಳಿರುತ್ತೆ. ಬಟ್ ಕೆಲವೊಬ್ಬರು ಇಂಗ್ಲೀಷು, ಹಿಂದಿ ಆ ರೀತಿ ಫಸ್ಟ್ ಲ್ಯಾಂಗ್ವೇಜು, ಸೆಕೆಂಡ್ ಲ್ಯಾಂಗ್ವೇಜು ಆ ರೀತಿ ಉಲ್ಟಾ ಪಲ್ಟಾ ತೊಗೊಂಡಿರ್ತಾರೆ. ಬಟ್ ನಾವುಗಳು ಏನು ಮಾಡ್ಕೊಳ್ತೀವಿ ಅಂದರೆ 1 to 30 ಕನ್ನಡ ಕ್ವಶನ್ಸ್ಗಳನ್ನ ಅಟೆಂಡ್ ಮಾಡ್ತೀವಿ. ಎಗೇನು 31ಇಂದ ಅಪ್ ಟು 60ವರೆಗೂ ಇಂಗ್ಲೀಷ್ ಕ್ವಶನ್ಸ್ಗಳನ್ನ ಅಟೆಂಡ್ ಮಾಡಬೇಕು. ಬಟ್ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಎಗೇನ್ ಅಲ್ಲೂ ಕೂಡ ಯಾರೋ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ತೊಗೊಂಡಿರೋರಿಗೆ ಅಂತೇಳಿ ಅಲ್ಲಿ 31ಇಂದ ಅಪ್ ಟು 60ವರೆಗೂ ಕನ್ನಡ ಕ್ವಶನ್ಸ್ಗಳನ್ನ ಬುಕ್ಲೆಟಲ್ಲಿ ಕೊಟ್ಟಿರ್ತಾರೆ. ನಾವೇನು ಮಾಡ್ತೀವಿ, ಎಗೇನ್ ಫಸ್ಟ್ 1 to 30 ಕನ್ನಡ ಕ್ವಶನ್ಸ್ಗಳಿತ್ತು, ಇಲ್ಲಿ 31 to 60 ಮತ್ತೆ ಕನ್ನಡ ಕ್ವಶನ್ಸ್ಗಳಿದೆ ಅಂತ ಕನ್ನಡ ಕ್ವಶನ್ಸ್ಗಳನ್ನ ಅಟೆಂಡ್ ಮಾಡಲಿಕ್ಕೆ ಹೋಗ್ಬಿಡ್ತೀವಿ. ಸೊ ನಾವು ಮಾಡುವಂತಹ ತಪ್ಪು ಇದೆ.
ಮೇ ಬಿ ತುಂಬ ಅಟೆಂಪ್ಟನ್ನು ಟ್ರೈ ಮಾಡಿರೋರಿಗೆ ನಾನು ಏನು ಹೇಳ್ತಿದ್ದೀನಿ ಅನ್ನೋದು ಅರ್ಥ ಆಗ್ತಿರುತ್ತೆ ಅನ್ಕೋತೀನಿ. ಸೊ ನಾವು ಯಾವಾಗಲೂ ಈ ತಪ್ಪನ್ನ ಅಂದರೆ ಫಸ್ಟ್ ಅಟೆಂಪ್ಟಲ್ಲಿ ಯಾರ್ಯಾರು KTET ಎಕ್ಸಾಮ್ನ ತೊಗೊಳ್ತಾರೆ ಅವರು ಈ ತಪ್ಪನ್ನು ಮಾಡೋದನ್ನ ಸ್ವಲ್ಪ ಅವಾಯ್ಡ್ ಮಾಡಿ, ಸ್ವಲ್ಪ ಕೇರ್ಫುಲ್ಲಾಗಿ ನೋಡಿಕೊಂಡು ನೀವು ಫಸ್ಟ್ ಲ್ಯಾಂಗ್ವೇಜ್ ಫಸ್ಟ್ 30 ಕ್ವಶನ್ಸ್ಗಳನ್ನ ಯಾವ್ದು ಬರೀಬೇಕು ಅಂತ ಚೂಸ್ ಮಾಡಿದ್ದೀರಾ ಅನ್ನೋದನ್ನ ತಿಳ್ಕೊಂಡು ಆ ಕ್ವಶನ್ಸ್ಗಳನ್ನ ಅಟೆಂಡ್ ಮಾಡ್ತಾ ಹೋಗಿ. 1 to 30 ಕನ್ನಡ ಕ್ವಶನ್ಸ್ಗಳು, 31 to 60 ಇಂಗ್ಲೀಷ್ ಕ್ವಶನ್ಸ್ಗಳು, 61 to up to 90 ಸೈಕಾಲಜಿ ಕ್ವಶನ್ಸ್ಗಳು, 91 to up to 150 ನಿಮ್ಮ ಸಬ್ಜೆಕ್ಟ್ ವೈಸ್ ಯಾವ ಮೆಥಡ್ ತೊಗೊಂಡಿರ್ತಾರೆ ಆ ಮೆಥಡ್ಗೆ ರಿಲೇಟೆಡ್ ಆಗಿರುವಂತಹ ಕ್ವಶನ್ಸ್ಗಳು ಇರುತ್ತೆ. ಸೊ ಆ ರೀತಿ ನೋಡಿಕೊಂಡು ಕ್ವಶನ್ಸ್ಗಳನ್ನ ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡಿ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇದೇ ಥರ ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ, ಹ್ಯಾವ್ ಎ ಗುಡ್ ಡೇ.